ಹಲೋ ಗಾಯ್ಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ ಇಲ್ಲಿ ಓಪನ್ ಆಗಿ ನಮಗೆ ಈ ಲೆವೆಲ್ ನ ಒಂದು ಸಪೋರ್ಟ್ ತಗೊಂಡು ಟ್ರೇಡ್ ಮಾಡೋ ತರ ಕಾಣ್ತಾ ಇದೆ ನಮಗೆ ಅಲ್ವಾ. ಸೊ ನಾನಿವತ್ತು ಯಾವ ತರ ಟ್ರೇಡ್ ಪ್ಲಾನ್ ಮಾಡ್ತೀನಿ ಅಂದ್ರೆ, ಇದ್ರ ಒಳಗಡೆ ನನಗೆ ಎಲ್ಲೇ ಟ್ರೇಡ್ ಮಾಡಿದ್ರು ನಾನು ಯಾವುದೇ ಕಾರಣಕ್ಕೂ ಇವತ್ತು ಆಪ್ಷನ್ ಬೈ ಮಾಡಕ್ ಹೋಗಲ್ಲ. ಸ್ವಲ್ಪ ಹೊತ್ತು ನೋಡ್ತೀನಿ ನಾನು ಒಂದು 10-10:30 ವರ್ಗು. ಅದಾದ್ಮೇಲೆ ನಾನು ಆಪ್ಷನ್ ಸೆಲ್ ಮಾಡ್ತೀನಿ. ಓಕೆನಾ, ಸಿಚುವೇಶನ್ ನೋಡಿ. ಬೈ ಚಾನ್ಸ್ ನನಗೆ ಈ ಝೋನ್ ಏನಾದ್ರು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಅಪ್ ಟು ಈ ಲೆವೆಲ್ ವರ್ಗು ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಇಲ್ಲೇನಾದ್ರೂ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ರೆ ಈ ಲೆವೆಲ್ ವರ್ಗು ಟಾರ್ಗೆಟ್ ಇಟ್ಟು ಒಂದು ರಿಸ್ಕಿ ಟ್ರೇಡ್ ಮಾಡ್ತೀನಿ ನಾನು. ಓಕೆನಾ, ಆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ. ಬೈ ಚಾನ್ಸ್ ಏನಾದ್ರೂ ನನಗೆ ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಫಸ್ಟ್ ಟಾರ್ಗೆಟ್ ಬಂದು 24,208. ಓಕೆನಾ, ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ನನ್ನ ಸೆಕೆಂಡ್ ಟಾರ್ಗೆಟ್ ಬಂದು 24,137. ಅಂದ್ರೆ ನನ್ನ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡಾದ್ಮೇಲೆ. ಬಟ್ ಇಲ್ಲೂ ಕೂಡ ನನಗೆ ಇಮಿಡಿಯೇಟ್ ಆಗಿ ನಾನು ಬ್ರೇಕ್ಔಟ್ ಆಗ್ತಿದಾಗೆ ನಾನು ಟ್ರೇಡ್ ತಗೊಳ್ಳ, ನನಗೊಂದು ರಿಟ್ರೇಸ್ಮೆಂಟ್ ಬೇಕಿಲ್ಲಿ. ಓಕೆನಾ, ಸೊ ಇದನ್ನ ಯಾವಾಗ್ಲೂ ನೀವು ತಲೆಯಲ್ಲಿ ನೆನ್ಪಿಟ್ಕೋಬೇಕು. ರಿಟ್ರೇಸ್ಮೆಂಟ್ ಅಂದ್ರೆ ನಿಮ್ಗೆ ಒಂದು ಪ್ರೈಸ್ ಆಕ್ಷನ್. ಅದು ಈಗ ಒಂದೊಮ್ಮೆ ಕೆಳಗಡೆ ಬಂತಲ್ವಾ, ಮೇಲೆ ಹೋಗಿ ನಮಗೆ ಟಚ್ ಆಗಿ ಈ ತರ ಒಂದು ಬ್ರೇಕ್ಔಟ್ ಕೊಡೋದು, ಇದನ್ನ ನಾವು ಪ್ರೈಸ್ ಆಕ್ಷನ್ ಅಂತಾನೂ ಕರಿತೀವಿ, ರಿಟ್ರೇಸ್ಮೆಂಟ್ ಅಂತಾನೂ ಕರಿತೀವಿ. ಓಕೆ, ಹಾಗೆ ನಾನು ಮೇಲ್ಗಡೆ ಯಾವ ತರ ಟ್ರೇಡ್ ಮಾಡ್ತೀನಿ ಅಂದ್ರೆ, ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿದೆ ನನಗೆ, ಓಕೆನಾ, ಬ್ರೇಕ್ಔಟ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ರೆ ನಾನು ಯಾವುದೇ ಕಾರಣಕ್ಕೂ ಆಪ್ಷನ್ ಬೈ ಮಾಡಲ್ಲ, ಆಪ್ಷನ್ ಸೆಲ್ ಮಾಡ್ತೀನಿ ನಾನು. ಹಾಗೆ ನನಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ನನಗೆ ಕೆಳಗಡೆ ಬರುವಂತ ಚಾನ್ಸಸ್ ಇದೆ ಇವತ್ತು. ಓಕೆ, ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಇಲ್ಲೆಲ್ಲ ನಾನು ಏನ್ ಮಾಡ್ತೀನಿ, ಪುಟ್ ಆಪ್ಷನ್. ಡೌನ್ ಬರುವಂತ ಸೈನ್ ಸಿಕ್ತು ಅಂದ್ರೆ ನಾನು ಪುಟ್ ಆಪ್ಷನ್ ಬೈ ಮಾಡ್ತೀನಿ. ಬಟ್ ಮೇಲೆ ಹೋಗುವಂತ ಸೈನ್ ಸಿಕ್ಕರೆ ನಾನು ಆಪ್ಷನ್ ಸೆಲ್ ಮಾಡ್ತೀನಿ ಇವತ್ತು. ಓಕೆನಾ, ಆದಷ್ಟು ನಾನು ಹೆಡ್ಜ್ ಮಾಡಕ್ ಟ್ರೈ ಮಾಡ್ತೀನಿ ಇವತ್ತು. ಕಾಲ್ ಸೈಡ್ ಹೋಗುವಂತ ಚಾನ್ಸಸ್ ತೀರಾ ಕಡಿಮೆ, ಹೋದ್ರೂ ಅಗ್ರೆಸಿವ್ ಆಗಿ ಏನು ಹೋಗಲ್ಲ. ಓಕೆ, ಸೊ ಇದೊಂದು ನನ್ನ ನಿಫ್ಟಿಯಲ್ಲಿನ ಟ್ರೇಡ್ ಪ್ಲಾನ್ ಆಗಿರುತ್ತೆ. ಹಾಗೆ ನೋಡಿ, ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇಲ್ಲಿಂದನೇ ಮೇಲೆ ಬಂತು ಅಂತ ಇಟ್ಕೊಳ್ಳಿ, ಈ ಲೆವೆಲ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಒಂದ್ ಸ್ವಲ್ಪ ಹೊತ್ತು ಈ ತರ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇಲ್ಲಿ ನಾನು ಆಪ್ಷನ್ ಬೈ ಮಾಡ್ತೀನಿ ಡೌನ್ ಸೈಡ್ ಗೆ. ಅದೇ ತರ ಮೇಲೆ ಹೋಗೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ನಾನು ಆಪ್ಷನ್ ಸೆಲ್ ಮಾಡ್ತೀನಿ, ನಾನು ಬೈ ಮಾಡಲ್ಲ. ಓಕೆನಾ, ಸೊ ಇದೊಂದು ನನ್ನ ಇವತ್ತಿನ ಟ್ರೇಡ್ ಪ್ಲಾನ್ ಆಗಿರುತ್ತೆ. ಬಟ್ ಇವತ್ತು ತುಂಬಾ ಏನು ಟ್ರಿಕ್ಕಿ ಆಗಿರುತ್ತೆ, ಎಕ್ಸ್ಪೈರಿ ಡೇ ಇರೋದ್ರಿಂದ ಸೊ ಸ್ವಲ್ಪ ನೋಡಿ ಟ್ರೇಡ್ ಮಾಡಿ, ಹುಷಾರಾಗಿ ಟ್ರೇಡ್ ಮಾಡಿ. ಜೊತೆಲಿ ನಮ್ಮ ಈ SR ಲೆವೆಲ್ ನಮಗೆ ಯಾವಾಗ್ಲೂ ತುಂಬಾ ಇಂಪಾರ್ಟೆಂಟ್. ಸೊ ನಾನ್ ಬಂದಿಗೆ ಹೇಳ್ತಾ ಇದ್ದೀನಿ, ಈ ತರ ರಿಯಾಕ್ಟ್ ಮಾಡಿದ್ರೆ ನಾನು ಈ ತರ ಟ್ರೇಡ್ ಮಾಡ್ತೀನಿ ಅಂತ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮಗೆ SR ಲೆವೆಲ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಮೇಲೆ ನಾವು ಒಂದು ಟ್ರೇಡ್ ಪ್ಲಾನ್ ನ ಮಾಡಬೇಕಾಗುತ್ತೆ. ಓಕೆನಾ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ, ಅಲ್ಲಿ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ. ಓಕೆ, ಬ್ಯಾಂಕ್ ನಿಫ್ಟಿ ನೋಡಿ ಈ ಲೆವೆಲ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದು ಮೇಲೆ ಹೋಗೋ ತರ ಕಾಣ್ತಾ ಇದೆ. ನಮಗೆ ಈ ಲೆವೆಲ್ ಈಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇನಾದ್ರೂ ಹೀಗೆ ಮೇಲೆ ಹೋಗಿ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು ನಾವು. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಪ್ ಟು ಈ ಲೆವೆಲ್ ವರ್ಗು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಬೈ ಚಾನ್ಸ್ ಏನಾದ್ರೂ ಇದನ್ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು, ಈ ಲೆವೆಲ್ ವರ್ಗು ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಬಟ್ ಇದು ಕೂಡ ರಿಸ್ಕಿ ಆಗಿರುತ್ತೆ. ಸೊ ಓವರ್ ಆಲ್ ಆಗಿ ನಾನು ನಿಮ್ಗೆ ಹೇಳೋದು, ಈಗ ಸದ್ಯಕ್ಕೆ ಕಾಲ್ ಸೈಡ್ ಏನ್ ಟ್ರೇಡ್ ತಗೊಂತಿರಲ್ವಾ ಅವೆಲ್ಲ ರಿಸ್ಕಿ ಆಗಿರುತ್ತೆ ನಿಮ್ಗೆ. ಜೊತೆಲಿ ಇವತ್ತು ಎಕ್ಸ್ಪೈರಿ ಬೇರೆ ನಿಫ್ಟಿದು. ಸೊ ಈ ತರ ಸಿಚುವೇಶನ್ ಅಲ್ಲಿ ನಮಗೆ ಕಾಲ್ ಸೈಡ್ ತುಂಬಾ ಡೇಂಜರ್ ಸಿಚುವೇಶನ್ ಆಗಿರುತ್ತೆ. ಸೊ ಯಾವಾಗ ಬೇಕಾದ್ರೂ ಪ್ರಾಫಿಟ್ ಬುಕ್ ಆಗ್ಬಿಡಬಹುದು. ಓಕೆ, ಸೊ ಇದೊಂದ ನೀವು ತಲೆಯಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಬೇಕು. ಸೊ ನೀವು ಕೇಳಬಹುದು, ಯಾವಾಗ್ಲೂ ಇವ್ನು ಡೈಲಿ ನೆಗೆಟಿವ್ ಹೇಳ್ತಾನಲ್ವಾ ಅಂತ. ಮಾರ್ಕೆಟ್ ರಿಯಾಲಿಟಿನೇ ಅದು, ಅದನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಯಾಕೆ ಅಂತ ಅಂದ್ರೆ, ನಾವ್ ಯಾವಾಗ್ಲೂ ಹೈ ಇದ್ದಾಗ ಬೈ ಮಾಡಬಾರ್ದು, ನಮ್ಗೆ ಯಾವಾಗ್ಲೂ ಬಾಟಮ್ ಇಂದ ಬೈ ಮಾಡಬೇಕು, ಅಥವಾ ಟ್ರೆಂಡ್ ಇದ್ದಾಗ ನಾವು ಕ್ಯಾಚ್ ಮಾಡಬೇಕು. ಇವಾಗ ಟ್ರೆಂಡ್ ಏನೇ, ಬಟ್ ಆದ್ರೆ ಸ್ಲೋ ಟ್ರೆಂಡ್ ಇದು, ಅಪ್ ಸೈಡ್. ಓಕೆ, ಸೊ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ. ಜೊತೆಲಿ ನನಗೆ ಕೆಳಗಡೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈಗ ಇದೇನಾದ್ರೂ ಕೆಳಗಡೆ ಬಂದು ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಅಂತಂದ್ರೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬಂದು 52,764. ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ನಮ್ಮ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ಮೇಲೆ. ಹಾಗೆ ಸೆಕೆಂಡ್ ಟಾರ್ಗೆಟ್ ಬಂದು 52,470. ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆನಾ, ಬೈ ಚಾನ್ಸ್ ಏನಾದ್ರು ನನಗೆ ಇಲ್ಲಿಂದ ಕೆಳಗಡೆ ಬಂದಿದ್ದು ಈ ಗ್ರೀನ್ ಝೋನ್ ಹತ್ರ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಆರಾಮಾಗಿ ನಾವು ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ನಮಗೆ ಈ ಲೆವೆಲ್ ಗಿಂತ ಮೇಲೆ ಏನ್ ಟ್ರೇಡ್ ಇದೆಯಲ್ವಾ ಅದೆಲ್ಲ ತುಂಬಾ ಇವತ್ತು ಡೇಂಜರ್ ಆಗಿರುತ್ತೆ. ಓಕೆನಾ, ಬಟ್ ಟ್ರೇಡ್ ಮಾಡಬಹುದು, ಆದ್ರೆ ರಿಸ್ಕ್ ತಗೊಳ್ಳೋರು ಟ್ರೇಡ್ ಮಾಡಬಹುದು. ಟೈಟ್ ಸ್ಟಾಪ್ ಲಾಸ್ ಇಡಬೇಕು, ಇಲ್ಲಾಂದ್ರೆ ಹೆಡ್ಜ್ ಮಾಡಬೇಕು. ಓಕೆ, ಸೊ ಇದೊಂದು ನಮ್ಮ ಇವತ್ತಿನ ಟ್ರೇಡ್ ಪ್ಲಾನ್ ಆಗಿರುತ್ತೆ. ಹಾಗೆ ಮೇಲ್ಗಡೆ ಕೂಡ ಇವೆಲ್ಲ ನಮಗೆ ಟಾರ್ಗೆಟ್. ನಮ್ಮ ರೆಡ್ ಝೋನ್ ಅಲ್ಲಿ ಇದೆ 53,742 ಅಲ್ಲಿ ಇದೆ. ಹಾಗೆ ಅದನ್ನು ಬ್ರೇಕ್ಔಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಯಾವುದು 53,972, 54,245. ಈ ತರ ನಮಗೆ ಲೆವೆಲ್ಸ್ ಇದೆ. ಸೊ ನಮಗೆ ಈ ಲೆವೆಲ್ಸ್ ಗಳೇ ತುಂಬಾ ಇಂಪಾರ್ಟೆಂಟ್, ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು. ಓಕೆನಾ, ಅಗೇನ್ ಮತ್ತೆ ಹೇಳ್ತಾ ಇದೀನಿ, ಹುಷಾರಾಗಿ ಟ್ರೇಡ್ ಮಾಡಿ. ಬಿಗಿನರ್ಸ್ ಅಂತೂ ಈ ಟೈಮ್ ಅಲ್ಲಿ ನೀವು ಯಾವ್ದೇ ರೀತಿ ಎಂಟ್ರಿ ತಗೊಳಕ್ ಹೋಗ್ಬೇಡಿ. ಕಾಲ್ ಸೈಡ್ ನಾನು ಹೇಳೋದು, ಪುಟ್ ಸೈಡ್ ಕೂಡ ನೀವು ನೋಡಿ ತಗೋಬೇಕಾಗುತ್ತೆ. ಸುಮ್ನೆ ಎಲ್ಲೆಲ್ಲೋ ಬೈ ಮಾಡೋದಲ್ಲ, ನಾವು ಸಿಚುವೇಶನ್ ನೋಡಿ ಎಂಟ್ರಿ ತಗೋಬೇಕಾಗುತ್ತೆ. ಓಕೆನಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.